ಬಸವ ಕಲ್ಯಾಣ ನಗರದಲ್ಲಿ ಟಿಪ್ಪು ವೃತ್ತ ಮಾಡಬೇಕು, ಆ ವೃತ್ತನ ಅಭಿವೃದ್ಧಿ ಮಾಡಬೇಕು ಎಂಬ ವಿಷಯ ಈಗಾಗಲೇ ಬಸವ ಕಲ್ಯಾಣ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆ ಸದಸ್ಯರ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಆ ಒಂದು ಪ್ರಕರಣ ತಲುಪಿತ್ತು. ಈಗ ಬೆನ್ನಲ್ಲೇ ಬಸವ ಕಲ್ಯಾಣದಲ್ಲಿ ಟಿಪ್ಪು ಸುಲ್ತಾನ್ ವೃತ್ತನ ಅಭಿವೃದ್ಧಿ ಮಾಡ್ತೀವಿ ಅಂತ ಸದಸ್ಯರು ಹಟ್ಟಕ್ಕೆ ಬಿದ್ದಾರೆ. ಆ ಸದಸ್ಯರ ಏನು ಹೇಳಿಕೆ ಇದೆ, ಸದಸ್ಯರ ಸ್ಪಂದನೆಗೆ ಟೋಟಲಿ ಹಿಂದೂ ಕಾರ್ಯಕರ್ತರು ವಿರೋಧ ಪಡಿಸ್ತಾ ಇದ್ದಾರೆ. ಶರಣರ ಭೂಮಿ ಬಸವ ಕಲ್ಯಾಣದಲ್ಲಿ ಯಾಕೆ ಬೇಕು ಟಿಪ್ಪು ವೃತ್ತ? ಈಗಾಗಲೇ ಕಾನೂನು ಪ್ರಕಾರ ನ್ಯಾಯಾಲಯ ಆದೇಶ ಪ್ರಕಾರ ಎಲ್ಲೂ ಕೂಡ ಹೊಸ ವೃತ್ತಗಳು ಮಾಡಬಾರ್ದು ಅಂತದ. ಆದರೆ ಈಗಾಗಲೇ ಮತ್ತೆ ಬಸವ ಕಲ್ಯಾಣ ನಗರದಲ್ಲಿ ನಗರಸಭೆ ಸದಸ್ಯರು ಏನದಂದ್ರೆ ಅಭಿವೃದ್ಧಿ ಕೆಲಸ ಬಿಟ್ಕೊಟ್ಟು ಏನು ಈಗಾಗಲೇ ಟಿಪ್ಪು ಸುಲ್ತಾನ್ ವೃತ್ತ ಮಾಡ್ತೀವಿ ಹೊರಟರಾದಕ್ಕೆ ಈ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಸಾಕಷ್ಟು ಕಾರ್ಯಕರ್ತರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಹಿಂದೂ ಪರ ಕಾರ್ಯಕರ್ತರು ಮನವಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಬಸವ ಕಲ್ಯಾಣ ಸಮಸ್ತ ನಾಗರಿಕರ ಪರವಾಗಿ ಯಾವುದೇ ಕಾರಣಕ್ಕೆ ಬಸವ ಕಲ್ಯಾಣ ನಗರದಲ್ಲಿ ಏನು ಟಿಪ್ಪು ವೃತ್ತ ಮಾಡಬಾರ್ದು, ಈಗಾಗಲೇ ಏನು ಟಿಪ್ಪು ವೃತ್ತ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಅದು ಖಂಡಿತವಾಗಿ ನಾವು ಖಂಡಿಸ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಸರ್ ಏನು ಹೇಳ್ಬೇಕಂತ್ರಿ ಸರ್? ನೋಡ್ರಿ, ಬಸವ ಕಲ್ಯಾಣ ಬಸವಣ್ಣನವರ ಕರ್ಮಭೂಮಿ, ಸಮಾನತೆ ಸಾರಿದ ಸಾಮಾಜಿಕ ನ್ಯಾಯ ನೀಡಿದಂಥ ನೆಲ ಅದು. ಹಾಗಾಗಿ ಅಲ್ಲಿ ಆ ಇಡೀ ಬಸವ ಕಲ್ಯಾಣ ತುಂಬೆಲ್ಲ ಬಸವಣ್ಣರ ಒಂದು ಶರಣ ಸಂಸ್ಕೃತಿ, ಆ ಪರಂಪರೆ ಎದ್ದು ಕಾಣಬೇಕು ವಿನಃ ಬೇರೆ ಅನ್ಯಾರ್ದು ಬೇಡ. ಆಮೇಲೆ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದಂಥ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಅಲ್ಲಿರುವಂಥ ಕೆಲ ಸದಸ್ಯರು ಉದ್ದೇಶಪೂರ್ವಕವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಒಂದೇ ಸಮುದಾಯಕ್ಕೆ ಸೀಮಿತವಾಗುವಂಥ ಒಂದು ವೃತ್ತಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಅನಧಿಕೃತವಾಗಿ ಬರೀ 22 ಸದಸ್ಯರ ಸಹಿ ಮೂಲಕ ಅದು ಏನು ಅಧಿಕೃತ ಘೋಷಣೆ ಆಗಿರೋದಿಲ್ಲ. ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಅದನ್ನು ಸಹಿ ಮಾಡಿದ್ರ ಮೂಲಕ ವೃತ್ತಗಳ ನಿರ್ಮಾಣ ಮಾಡಕ್ಕೆ ಹೊರಟಿದ್ದಾರೆ. ಸಭೆಯಲ್ಲಿ ಅವ್ರದೇ ಪಕ್ಷದ ಸದಸ್ಯರು ವಿರೋಧ ಮಾಡಿದ್ದಾರೆ, ಅನ್ಯ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಸಹ ವಿರೋಧ ಮಾಡಿದ್ದಾರೆ. ಸರ್ಕಾರದಲ್ಲಿ ಅದರ ನಿಯಮ ಇದ್ದರೆ ಮಾಡಿ, ಇಲ್ಲಾಂದ್ರೆ ಬೇಡ ಅಂತ ಮಾತಾಡಿದರು. ಬಸವ ಕಲ್ಯಾಣ ನಗರಸಭೆಯಲ್ಲಿ ಮೊನ್ನೆ ಏನು ನಗರಸಭೆ ಸದಸ್ಯರು ಏನು ಗಲಾಟೆ ಮಾಡಿದರು, ಆ ಒಂದು ವೇಳೆ ಟಿಪ್ಪು ಚೌಕನ್ನು ನಿರ್ಮಿಸಿದರೆ ಅಂದರೆ ಅದಕ್ಕೆ ನೇರವಾಗಿ ನಾವು ನಗರಸಭೆ ಆಯುಕ್ತರಿಗೂ ಹಾಗೂ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಗೆ ಹೇಳ್ತೀವಿ. ಒಂದು ವೇಳೆ ಅವರನ್ನು ಮೀರಿ ಅವರು ಟಿಪ್ಪು ಚೌಕನ್ನು ಕಡಿದರೆ ನೇರವಾಗಿ ನಾವು ಬಜರಂಗ ದಳ ಕಾರ್ಯಕರ್ತರು ತೆಗಿಯೋಕ್ಕೂ ನಾವು ಹಿಂದೆ ಸರಿಯಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಜರಂಗ ದಳ ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಸೊ ಇದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾತಂತ ಹೇಳ್ಬೋದು. ಟಿಪ್ಪು ಚೌಕ್ ಏನಾದರೂ ಅಲ್ಲಿ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಎಚ್ಚರಿಕೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.